ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ ನಾನು. ಇದೀಗ ಹಿಂದೂ ಮುಖಂಡ ಭರತ್ ಶೆಟ್ಟಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು JDS ವಕ್ತಾರರಾಗಿ ಉಮೇಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸಾದಿಕ್ ಪಾಷಾ ಅವರೇ. ಮಸೀದಿ ಒಳಗೆ ಇರಬೇಕಾಗಿದ್ದ ಮೊಹಮ್ಮದ್ ಅವರು ಹೊರಗೆ ಬಂದಿದ್ದಾರೆ. ಈ ಕಿಚ್ಚು, ಈ ಪೋಸ್ಟರ್ಸ್ಗಳು, ಈ ವಾಗ್ವಾದ ನಿಮ್ಗೇನು ಅನಿಸುತ್ತೆ? ಮೇಡಮ್ ನೋಡಿ, ದೇವರು ಆಗಲಿ ಪ್ರೊಫೆಟ್ ಆಗಲಿ, ಅಂದರೆ ದೇವರಂದರೆ ದೇವರು, ಪ್ರೊಫೆಟ್ ಅಂದರೆ ಪ್ರೊಫೆಟು, ಮಸೀದ್ ಒಳಗಡೆ ಆಚೆನೂ ಇರಬೇಕು. ಆದರೆ ಈ ಥರ ಇದು ತಪ್ಪು ನಾನು ಹೇಳ್ತೀನಿ. ಅಂದರೆ ನೋಡಿ, ಅದೇನು ಕಾನ್ಪುರು UP ಕಡೆ ಅದು ಓಕೆ, ಅಲ್ಲಿತ್ತು. ಈ ಕರ್ನಾಟಕ ಒಳಗಡೆ ಈ ಬೆಂಕಿ ಶುರುವಾಗಿದೆಲ್ಲ ನಮ್ಮನ್ನು ತುಂಬ ಬೇಜಾರಾಗ್ತಾ ಇದೆ. ಯಾಕಂದರೆ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮ ಕರ್ನಾಟಕದಲ್ಲಿ ಹಿಂದೂನು ಮುಸಲ್ಮಾನರು ಅವರು ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ. ಈ ರಾಜ್ಯಕ್ಕೆ ತಂದು ಇಲ್ಲಿ ಇಕ್ಕಿದಾರಲ್ಲ, ಅದರಿಂದ ತುಂಬ ಬೇಜಾರಾಗ್ತಾಯಿದೆ. 2-3 ದಿವಸದಿಂದ ನಾವು ಯೋಚನೆ ಮಾಡ್ತಾಯಿದ್ವಿ, ಕರ್ನಾಟಕದಲ್ಲಿ ಯಾಕೆ ಇದು ಬಂತು ಅಂತ. ನೋಡಿ, ಸೋಷಿಯಲ್ ಮೀಡಿಯಾನಲ್ಲಿ ಮಾಡ್ಕೊಳ್ಳಿ, ಅದಕ್ಕೆ ಏನು ತಪ್ಪಿಲ್ಲ. ಅದು ಯಾರೋ ಹೆಂಗೆ ಎಲ್ಲಿ ಮಾಡ್ದೆ, ನಾವು ಎಲ್ಲಿ ಪೋಸ್ಟರ್ ಹಾಕಬೇಕು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋ ಥರ, ಅಂದರೆ ಅದು ತಪ್ಪು. ಇನ್ನೊಂದು ಏನಂದರೆ, ಹೋದ ತಿಂಗಳೆಲ್ಲ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂದು ಹುಟ್ಟಿದ ಜನ್ಮದಿನ, ಅದು ಅದರ ಒಂದು ತಿಂಗಳೆಲ್ಲ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಅದು ಈ ಸ್ಪೀಚಿಗೆ ಬಿಟ್ಟು ಅವರು ಜೀವನ ಬಗ್ಗೆ ಹೇಳಿದೆಲ್ಲ ಮಾಡ್ತಾರೆ. ಆದರೆ ನೋಡಿ, ಈ ವರ್ಡ್ಸ್ ಇದ್ದ ನೋಡಿ, ನಾನು ಒಂದು ಈ ವರ್ಡ್ಸ್ ಬಗ್ಗೆ ಹೇಳ್ತೀನಿ. ಐ ಲವ್ ಮೊಹಮ್ಮದ್ ಅಂತ, ಅದು ಐ ಲವ್ ಮೊಹಮ್ಮದ್ ಅಂತಿದ್ದಲ್ಲ, ಆ ಥರ ಹೆಸರು ತಗೋಬ್ಯಾಡ್ದು ಬಾಯಿನಲ್ಲಿ. ನಾವೇ ಅವ್ರಿಗೆ ಇದು ಮಾಡಂಗೆ ಆಗುತ್ತೆ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಬೇಕು. ಅದು ರೆಸ್ಪೆಕ್ಟ್ ಕರೆಕ್ಟ್. ಅವ್ರು ಕರೆದಂಗೆ ಅಲ್ಲಿ ನೋಡಿ, ಆ ಪೋಸ್ಟರ್ಗಳು ಈ ಥರ ಹಾಕಿದಾರಲ್ಲ, ಅದೂ ತಪ್ಪು. ಅದು ಈ ಥರ ಇದು ಬರ್ದಿರೋದು. ಸೊ ಅದನ್ನ ನಿಮ್ಮ ಧರ್ಮದವರು ಒಪ್ಪಲ್ಲ, ಇದನ್ನ ಏನು ಒಬ್ಬ ನಾವು ಈ ಥರ ರೆಸ್ಪೆಕ್ಟ್ ಇಲ್ಲ. ಅದು ಬೇರೆ ಮೊಹಮ್ಮದ್ ಅಂದರೆ ನೌಜ್ಬಿಲ್ಲ, ಅದು ರೆಸ್ಪೆಕ್ಟ್ ಇಲ್ಲ. ಅದು ಇನ್ನೂ ಜಾಸ್ತಿ ಇದು ಆಗ್ತಾ ಇರೋದು, ಇದು ಕಾರಣ ಆಗುತ್ತೆ. ಇದು ನೋಡಿ ಮೇಡಮ್, ಇದು ಇನ್ನೊಂದು ಏನಂದರೆ, ಇದು ಏನು ಆಗತ್ತಲ್ಲ ಅದು ತಗೊಂಡು ಅವ್ರೂ ಮಾಡ್ತಾ ಇದ್ದಾರೆ, ನಾವು ಮಾಡೋಣ, ಅವ್ರು ಏನು ಮಾಡೋದು ಅಂತ ಗಲ್ಲಿಗೆ ಬಂದರೆ ಇಲ್ಲ ಪ್ರಾಬ್ಲಮ್ ಬರುತ್ತೆ. ದಾವಣಗೆರೆಯಲ್ಲಿ ಎಷ್ಟೋ ವರ್ಷ ಆಗಿತ್ತು ಇಂಥ ಪ್ರಾಬ್ಲಮ್ಲ ನಡೆದು. ತಿರ್ಗಾ ದಾವಣಗೆರೆಯಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ನೆನ್ನೆ 2 ಕಡೆಯಿಂದ ಆಗಿದೆ. ಅವ್ರು ಏನಕ್ಕೆ ಹಾಕಿದ್ರು, ನಮ್ಮ ಮನೆ ಮುಂದೆ ಏನಕ್ಕೆ ಹಾಕಿದ್ರು ಅಂದರೆ, ಅಕ್ಕಪಕ್ಕ ಹಿಂದೂ ಮುಸಲ್ಮಾನ ಇರ್ತಾರೆ. ಹಿಂದೂಗಳದ್ದು ಯಾವುದನ್ನ ಹಬ್ಬ ಬಂದರೆ ಅವ್ರೂ ಹಾಕ್ತಾರೆ, ಮುಸಲ್ಮಾನ ಬಂದರೆ ಹಾಕ್ತಾರೆ. ಅಂದರೆ ಈಗ ರಾಜಕೀಯ ಬಂದುಬಿಟ್ಟಿದೆ. ಅದರಲ್ಲಿ ರಾಜಕಾರಣಿಗಳಿಂದ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಆಗಬಾರ್ದು ಕರ್ನಾಟಕದಲ್ಲಿ. ಓಕೆ, ಉಮೇಶ್ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಇದಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಇದಕ್ಕೆಲ್ಲ ಮೂಲ ಕಾರಣ ಇನ್ನು ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ ಯಂತ್ರ. ನೋಡಿ, ಇಲ್ಲಿ ಈ ಥರ ಈ ಕೋಮು ಗಲಾಟೆಗಳಾಗಬೇಕಾದ್ರೆ ಇದು ನೋಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಇದೆ. ಎಲ್ಲೋ ಒಂದು ಕಡೆ ಸಂಘಟನೆಗಳನ್ನು ಇದು ಸರಿಯಾಗಿ ಹತ್ತಿಕ್ತಾ ಇಲ್ಲ. ಇತ್ತೀಚೆಗೆ 60 ಪ್ರಕರಣಗಳನ್ನು ವಾಪಸ್ ತಗೊಂಡಿದೆ. ಯಾರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲಿದ್ದಂಥ ಪ್ರಕರಣಗಳನ್ನು ಮಾತ್ರ ವಾಪಸ್ ತಗೊಂಡಿದೆ. ಎಲ್ಲೋ ಒಂದು ಕಡೆ ಈ ಭಯ ಇಲ್ಲ, ಕಾನೂನಿನ ಭಯ ಇಲ್ಲ ಇವರಿಗೆ. ಜೊತೆಗೆ ನೋಡಿ, ಸರ್ಕಾರ ಏನು ಅಭಿವೃದ್ಧಿ ಕೆಲಸ ಮಾಡಬೇಕಾಯ್ತು ಅದನ್ನು ಮಾಡಲಿಕ್ಕೆ ಆಯ್ತಾ ಇಲ್ಲ ಇವರಿಗೆ. ಈ ಸಂದರ್ಭದಲ್ಲಿ ಅವರೇನು ಮಾಡಿದ್ರು, ಧರ್ಮಸ್ಥಳ ಪ್ರಕರಣವನ್ನು ದೊಡ್ಡದಾಗಿ ಹೈಲೈಟ್ ಮಾಡಿದ್ರು. ನೀವೇ ಅಲ್ವಾ ಸರ್ SIT ಕೊಡಿ? ಅಲ್ಲ, ಹೌದು, SIT ಕೊಟ್ಟಿದ್ದು ನಾವೇ ಕೊಟ್ಟಿದ್ದು, ಸತ್ಯ ಹೊರಬರಲಿ ಅಂತೇಳಿ. ಆದರೆ ಇಲ್ಲಿ ಧರ್ಮಸ್ಥಳದ ಒಂದು ಇಶ್ಯೂಸ್ ತೊಗೊಂಡ್ರು. ನೆಕ್ಸ್ಟು ಅನಾವಶ್ಯಕವಾಗಿ ದಸರಾ ಇದರಲ್ಲಿ ಬಾನು ಮುಷ್ತಾಕ್ ತೊಗೊಂಡ್ರು. ಈಗ ನೋಡಿ, ಅಲ್ಲಿ ಯಾವುದೋ ಒಂದು ಮೆರವಣಿಗೆ ಹೋಗ್ಬೇಕಾದ್ರೆ DJ ಹಾಕಂಗಿಲ್ಲ, ಮದ್ದೂರಿನೆಲ್ಲ ಆಯಿತು, ಒಂದು ಗಲಾಟೆ ಆಯಿತು. ಸೊ ಹೀಗೆ ಒಂದು ಬೆಳವಣಿಗೆ ಆಯ್ತಲೇ ಇದ್ದಾವೆ. ಸೊ ಇದು ನಾವು ಮುಂದೆ ಪೋಸ್ಟರ್ ಹಾಕೊಳ್ಳೋಕ್ಕೂ ಕಾಂಗ್ರೆಸ್ಸಿನ ಆಡಳಿತಕ್ಕೂ ಏನು ಸಂಬಂಧ? ಅಲ್ಲ, ಇಲ್ಲಿ ಪೋಸ್ಟ್ ಯಾರ ಮನೇಲಿ ಹಾಕಿರೋದು? ಅನ್ಯ ಕೋಮಿನ ಮನೆ ಮುಂದೆ ಹಾಕಿರೋದು. ಅದಕ್ಕಾಗಿ ಅವ್ರಿಗೆ ಬೇಜಾರಾಗುತ್ತಲ್ವಾ ಸರ್. ನಮ್ಮ ಸಮುದಾಯದವರು ಅಥವಾ ಹಿಂದೂ ಸಮುದಾಯದವರು ಮುಸಲ್ಮಾನ ಸಮುದಾಯದವ್ರ ಮುಂದೆ ಹೋಗ್ಬಿಟ್ಟು ಬಟ್ ಇಲ್ಲಿ ತನಕ ಭಾವೈಕ್ಯತೆ ಇತ್ತು. ಗಣೇಶನ ಹಬ್ಬಕ್ಕೆ ಬ್ಯಾನರ್ ಹಾಕಿದಾಗ ಇವ್ರ ಕೆಲ
ಮುಸ್ಲಿಂ ಧರ್ಮದ ಫೋಟೋಗಳು ಕೂಡ ಈಗ ವೆಲ್ಕಮ್ ಶುಭ ಕೋರುವವರು ಎಲ್ಲ ನಾವು ಶುಭ ಅಂತೆಲ್ಲ ಕೋರಿದ್ದಾರೆ, ಇರ್ತಾ ಜ್ಯೂಸ್ ಇತ್ತು. ಕೊಟ್ಟಿದ್ದಾರೆ, ಹಣ್ಣು ಹಂಪಲೆಲ್ಲ ಎಲ್ಲದೂ ಕೊಟ್ಟಿದ್ದಾರೆ. ಇತ್ತಲ್ಲ. ಅದು ಈಗ ಇಲ್ಲೇನಿದೆಯಲ್ಲ? ಯಾಕೆ ಹಿಂಗ್ ಬದಲಾಗ್ತಾ ಇದೆ ರಾಜಕಾರಣಿಗಳು ಮಧ್ಯಕ್ಕೆ ಬಂದ್ಮೇಲೆ ಅಂತ ಪ್ರಶ್ನೆ. ಅದು ಇದು ರಾಜಕೀಯ ಅದು ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿಯು ಸೇರ್ಕೋಬೇಕು, ಜೆಡಿಎಸ್ ಸೇರ್ಕೋಬೇಕು. ಇಲ್ಲ ಬಿಜೆಪಿ ಇದಕ್ಕೆ ಜಾಸ್ತಿ ವೈಬೇಕು ಬಹಳ ಆಶ್ಚರ್ಯ ಅನಿಸ್ತಾ ಇದೆ ಜೆಡಿಎಸ್ ನವರು ಈಗ ಅನ್ಯ ಕೋಮು ಅನ್ನುವಂತಹ ಪದ ಬಳಸ್ತಾ ಇರೋದ್ರಿಂದ. ಹೌದು, ಯಾಕೆಂದ್ರೆ ನಾವೀಗ ನಮ್ಮ ಮಿತ್ರ ಪಕ್ಷ ಬಿಜೆಪಿ ಜೊತೆ ಇದ್ದೀವಿ. ನಾವು ಯಾವತ್ತು ಮುಸ್ಲಿಂ ವಿರೋಧಿ ಬಣ್ಣ ಅಲ್ಲ, ಬದಲಾಯಿಸ್ತೀರಿ ಅಲ್ಲಲ್ಲ ಯಾವಾಗ ಮುಸ್ಲಿಂ ವಿರೋಧಿ ಅಲ್ಲ ನಾವು. ನಾವೆಲ್ಲ ಮುಸ್ಲಿಂನವ್ರ ಜೊತೆಲಿ ಇದ್ದಂತ ನಾವು ಇದ್ದಂಥವ್ರು ಇಂಥ ಜೊತೆಗೆ ಈಗಲೂ ಇದ್ದೀವಿ. ಆದ್ರೆ 4% ಮೀಸಲಾತಿಯನ್ನು ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು, ಜೆಡಿಎಸ್ ಪಕ್ಷ. ಅದು ಒಂದ್ ಇಟ್ಕೊಂಡು ಆದ್ರೆ ಅವರು ನಮ್ಮನ್ನ ಕೈ ಹಿಡಿಲಿಲ್ಲ, ಅನ್ಯ ಕೋಮು ಅಂತ ಕರೆಯಕ್ ಶುರು ಅಲ್ಲಲ್ಲ ಮಾಡ್ಬಿಟ್ಟಿದ್ದಾರೆ. ನಮ್ಮನ್ನ ಕೈ ಹಿಡಿಲಿಲ್ಲ. ಇವತ್ತು ನೋಡಿ ಮದ್ದೂರಲ್ಲಿ ಏನಾಯ್ತು, ಅಲ್ಲಿ ಏನಾಯ್ತು ಮೇಡಮ್, ಅಲ್ಲಿ ಮದ್ದೂರಿನಲ್ಲಿ ಏನಾಯ್ತು? ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದರೆ ಈಗ ಆ ಗಲಾಟೆ ನಡೀತಿರ್ಲಿಲ್ಲ. ನಾಗಮಂಗಲದ ಗಲಾಟೆ ಏನಾಯ್ತು? ಹಾ ಸರಿ ಆಯ್ತು, ಆಯ್ತಾ? ಬರ್ತೀನಿ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಮತ್ತೆ ಶ್ರೀರಂಗಪಟ್ಟಣ ಮಂಡ್ಯದಲ್ಲಿ ಅದು ಮದ್ದೂರಲ್ಲಿ ಗಲಾಟೆ ಆಯ್ತಲ್ಲ ಕಳೆದ ಬಾರಿ ಕೊಪ್ಪದಲ್ಲಿ. ಇವೆಲ್ಲ ಕಾರಣ ಏನು? ಕಾನೂನು ಸುವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಸರಿ ಎಲ್ಲಿ ಇಲ್ಲ. ಗಲಾಟೆ ಆಗುತ್ತೋ ಅಲ್ಲಿ ತುದಿಗಳಲ್ಲಿ ಓಡೋಗ್ ನಿಂತಿರ್ತಿರಲ್ಲ ಸರ್ ಹೌದು, ಯಾಕೆ ನೀವುಗಳು. ಅಲ್ಲ ರಕ್ಷಣೆ ಮಾಡ್ಬೇಕಲ್ಲ ಮೇಡಮ್. ಗಲಾಟೆ ಎಲ್ಲ ಆದ್ಮೇಲೆ ಅಲ್ಲ ಸರಿ, ಗಲಾಟೆ ಎಲ್ಲ ಬರ್ತೀನಿ ಅದಕ್ಕೆ ನಾನು ಮುಂಚೆನೆ ಈಗ ಪ್ರೀ ಪ್ಲಾನ್ ಮಾಡಿದಾರೆ ಅವರು. ಅದನ್ನ ತಡಿಬಹುದಾಯ್ತು ಸರ್ಕಾರ. ಇಲ್ಲೂ ಅಷ್ಟೇ, ಇದು ಯಾವುದೋ ಸಂಘಟನೆ ನೋಡಿ, ಇಲ್ಲಿ ಯಾವುದು APCR ಅಂತ ಹೇಳಿ ಒಂದು ಸಂಘಟನೆ, ನಾಗರಿಕ ಹಕ್ಕುಗಳ ರಕ್ಷಣಾ ಯಾವುದೋ ಒಂದು ಸಂಘಟನೆ ಮಾಡಿದೆ ಅಲ್ಲಿ. ಇದು ಯಾರು ಹೊಣೆ ಮೇಡಮ್? ಅದು ಓಕೆ. ಸರ್ಕಾರ ಸುಭದ್ರಿತವಾಗಿ ಕಾನೂನು ವ್ಯವಸ್ಥೆಯನ್ನು ಪಾಲನೆ ಮಾಡಿದ್ರೆ ಇಂಥ ಘಟನೆ ನಡೀತಿರ್ಲಿಲ್ಲ. ಓಕೆ, ಭರತ್ ಶೆಟ್ಟಿ ಅವರ ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ಈ ಸರ್ಕಾರದಲ್ಲಿ ಪೋಷಣೆ ಮಾಡುವವರು ಅತಿ ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಈ ಹಿಂದಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ